ಸರ್ ನಮಸ್ತೆ. ನಮಸ್ಕಾರ. ಸರ್ ನೋಡಿ, ರಾಜಕೀಯ ಮುತ್ಸದ್ದಿ ಜೊತೆಗೆ ಆರ್ಥಿಕ ತಜ್ಞ ಇವತ್ತು ದೇಶದಲ್ಲೇ ಮರೆಯಾಗಿರೋದು. ನಿಮ್ಮ ಫಸ್ಟ್ ರಿಯಾಕ್ಷನ್ ಸರ್? ದೇಶದ ಒಬ್ಬ ಸಜ್ಜನ, ಮೃದುಭಾಷಿ, ಮಿತಭಾಷಿ, ಆರ್ಥಿಕ ಕ್ಷೇತ್ರದಲ್ಲಿ ಅಪಾರವಾದ ಜ್ಞಾನ ಭಂಡಾರವನ್ನು ಇಟ್ಕೊಂಡಿದ್ದಂಥ ಮಹಾನ್ ಚೇತನ, ಇಡೀ ವಿಶ್ವದಲ್ಲೇ ಜನಪ್ರಿಯ ಎಕನಾಮಿಸ್ಟ್ ಅಂತ ಹೇಳಿ, ಆರ್ಥಿಕ ತಜ್ಞ ಅಂತ ಹೇಳಿ ಹೇಳಿಸ್ಕೊಂಡಂಥವರು ನಮ್ಮನ್ನು ಅಗಲಿದ್ದಾರೆ. ಇಡೀ ದೇಶಕ್ಕೆ ಮತ್ತು ಪ್ರಪಂಚಕ್ಕೆ ಇದು ತುಂಬಲಾರದ ನಷ್ಟ. ನಾನು ಸುಮಾರು 10 ವರ್ಷಗಳ ಕಾಲ ಅವ್ರ ಜೊತೆ ರಾಜ್ಯಸಭಾ ಸದಸ್ಯನೂ ಸಹ ಆಗಿದ್ದೆ. ಅವರ ಕಾರ್ಯಕ್ರಮಗಳು, ಅವರ ಚಿಂತನೆ, ಯೋಚನೆ ಯಾವತ್ತೂ ಸಹ ಜನಸಾಮಾನ್ಯರು, ಬಡವರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸ್ಕೊಂಡಿದ್ದಂಥವ್ರು. ಕಾರ್ಯಕ್ರಮ ಮಾಡುವಾಗ ಯಾವುದೇ ಆಡಂಬರಗಳಿಲ್ಲದೆ ಜನಸಾಮಾನ್ಯರಿಗೆ ಅವರ ಹಕ್ಕನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡುತ್ತಾ ಇದ್ರು. ಹಕ್ಕು ಅಂತ ಈಗ ನಾವು ಕಾರ್ಯಕ್ರಮ ಕೊಡೋದು ಬೇರೆ, ಹಕ್ಕು ಕೊಡೋದು ಬೇರೆ. ಕಾನೂನಾತ್ಮಕವಾಗಿ ಅವರ ಹಕ್ಕನ್ನು ಅವ್ರಿಗೆ ಕೊಡಿಸಿದ್ರು. ಅದು ಮನ್ರೇಗಾ ಇರ್ಬೋದು, ಸರ್ವ ಶಿಕ್ಷಾ ಅಭಿಯಾನ ಇರ್ಬೋದು, ರೂರಲ್ ಹೆಲ್ತ್ ಮಿಷನ್ ಇರ್ಬೋದು, ಮತ್ತು ರಾಜೀವ್ ಗಾಂಧಿ ಜವಾಹರ್ಲಾಲ್ ನೆಹರು ಅರ್ಬನ್ ರಿನ್ಯೂವಲ್ ಮಿಷನ್ ಇರ್ಬೋದು, ಮತ್ತು ಫುಡ್ ಸೆಕ್ಯೂರಿಟಿ ಆಕ್ಟ್ ಅಂತ ಹೇಳಿ ಮಾಡಿ ಯಾವೊಬ್ಬ ಬಡವನು ಸಹ ರಾತ್ರಿ ಹೊತ್ತು ಊಟ ಇಲ್ಲದೆ ಮಲಗಬಾರ್ದು ಅಂತ ಹೇಳಿ ಅವ್ರಿಗೆ 5 kg ಅಕ್ಕಿ ಕೊಡ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು. ಅದಕ್ಕೆಲ್ಲ ಮಿಗಿಲಾಗಿ ಬಡ ಜನತೆಗೆ ಆರೋಗ್ಯ ಕ್ಷೇತ್ರದಲ್ಲಿ ಅವ್ರಿಗೆ ತುರ್ತು ಪರಿಸ್ಥಿತಿಯಲ್ಲಿ ಅವ್ರಿಗೆಲ್ಲರೂ ಎಲ್ಲ ಸೌಕರ್ಯಗಳು ಸಿಗಬೇಕು ಅಂತ ಹೇಳಿ ಆಂಬ್ಯುಲೆನ್ಸ್ 108ನ ತೆಗೆದುಕೊಂಡು ಬಂದಂಥವರೇ ಮಹಾನ್ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಬಹಳಷ್ಟು ಕಾರ್ಯಕ್ರಮಗಳನ್ನು ಜನಸಾಮಾನ್ಯರಿಗೆ ಅವ್ರಿಗೆ ಗೊತ್ತಿಲ್ಲದಾಗೆ ಕೊಟ್ಟು ಅವರನ್ನು ಸದೃಢರಾಗಿ ಮಾಡಲಿಕ್ಕೆ ಬಹಳ ಪ್ರಯತ್ನ ಮಾಡಿದವರು. ಅವರ ಕಾಲದಲ್ಲಿ 26 ಕೋಟಿ ಜನಗಳನ್ನ ಬಡತನ ರೇಖೆಯಿಂದ ಮಧ್ಯಮ ವರ್ಗಕ್ಕೆ ತೆಗೆದುಕೊಂಡು ಬಂದಂಥ ಕೀರ್ತಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇತ್ತು. ಇಡೀ ಪ್ರಪಂಚ ಆರ್ಥಿಕ ಮಂದ ಸ್ಥಿತಿಯಲ್ಲಿದ್ದಾಗ ಭಾರತ ದೇಶ ಅದರ ಪರಿಣಾಮದಿಂದ ಯಾವುದೇ ರೀತಿ ತೊಂದರೆಗೆ ಸಿಕ್ಕಾಕೋಬಾರ್ದು ಅಂತ ಹೇಳಿ ಹಲವಾರು ನಿರ್ಣಯಗಳನ್ನು ತೆಗೆದುಕೊಂಡು ಇಲ್ಲಿರ್ತಕ್ಕಂತಹ ಒಂದು ಆರ್ಥಿಕ ಸ್ಥಿತಿಯನ್ನ ಸದೃಢವಾಗಿಟ್ಕೊಂಡಿರ್ತಕ್ಕಂಥ, ಸ್ಟೇಬಲ್ ಆಗಿಟ್ಕೊಂಡಿದ್ದಂತಹ ವ್ಯಕ್ತಿ ಅಂತ ಹೇಳಿದ್ರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. 91ನೇ ಇಸ್ವಿನಲ್ಲಿ ಆರ್ಥಿಕ ಕ್ಷೇತ್ರದಲ್ಲಿ ಬಹಳಷ್ಟು ಸುಧಾರಣೆಗಳನ್ನು ತಂದು ಮತ್ತು ಅಂತಾರಾಷ್ಟ್ರೀಯ ಜಾಗತೀಕರಣ ಇವನ್ನೆಲ್ಲ ಮಾಡಲಿಕ್ಕೆ ಸಹ ಬಹಳಷ್ಟು ಹೆಜ್ಜೆಗಳನ್ನಿಟ್ಟಂತ ಮಹಾನ್ ಚೇತನ ಇವರು. ಇವ್ರನ್ನ ಕಳ್ಕೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ರಾಷ್ಟ್ರಕ್ಕೆ ಒಂದು ದೊಡ್ಡ ನಷ್ಟ. ಅವರ ಕುಟುಂಬದ ವರ್ಗದವರಿಗೆ ಧೈರ್ಯ ಕೊಡಲಿ ಭಗವಂತ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇನೆ. ಇವರನ್ನು ಕಳ್ಕೊಂಡಿರ್ತಕ್ಕಂಥದ್ದು ಕೇವಲ ಅವರ ಕುಟುಂಬದವರಲ್ಲ, ರಾಷ್ಟ್ರದಲ್ಲಿರ್ತಕ್ಕಂಥ ಸಾಮಾನ್ಯ ಜನ. ಓಕೆ ಸರ್, ಮತ್ತೆ ಪೋಲಿಯೋ ಮುಕ್ತ ಭಾರತವನ್ನು ಮಾಡಿದ್ರು ಸರ್, ಇದ್ರ ಬಗ್ಗೆ ಏನು ಹೇಳ್ತೀರಿ? ಅವ್ರ ಕಾರ್ಯಕ್ರಮಗಳನ್ನ ಹಲವಾರು ಪೋಲಿಯೋ ಮುಕ್ತ ಭಾರತ, ಇನ್ನು ಹಲವಾರು ಕ್ಷೇತ್ರಗಳಲ್ಲಿ, ಮತ್ತು ಆದಿವಾಸಿಗಳಿಗೆ ಅವರ ಜಮೀನಿನ ಹಕ್ಕನ್ನ ಕೊಡಿಸ್ತಕ್ಕಂಥ ಕೆಲಸ, ಹಲವಾರು ಕ್ಷೇತ್ರದಲ್ಲಿ ಬಹಳಷ್ಟು ಸುಧಾರಣೆಗಳನ್ನ ತಂದಂಥವ್ರು ಅವರು. ಮಹಾನ್ ಚೇತನ ಅಂತ ಹೇಳೋದ್ನಲ್ಲ, ಬಡ ಜನರಿಗೆ, ಸಾಮಾನ್ಯ ಮನುಷ್ಯನಿಗೆ ಯಾವ ರೀತಿ ಅವನ ಜೀವನ ನಡೆಸಲಿಕ್ಕೆ, ಸುಗಮವಾಗಿ ನಡೆಸಲಿಕ್ಕೆ ಏನೇನು ಕಾರ್ಯಕ್ರಮ ಮಾಡಬೇಕು ಅಂತ ಮಾಡಿದಂಥ ಅವರು. ಅದರಲ್ಲಿ ಆರೋಗ್ಯ ಕ್ಷೇತ್ರ ಇರ್ಬೋದು, ಶಿಕ್ಷಣ ಕ್ಷೇತ್ರ ಇರ್ಬೋದು, ಅಪಾರವಾದ ಅನುಭವ ಆಯ್ತು ಅವರು. ಮತ್ತು ಅಮೆರಿಕ ಸರ್ಕಾರದ ಜೊತೆ ನ್ಯೂಕ್ಲಿಯರ್ ಒಪ್ಪಂದ ಮಾಡಿದಾಗ ಇಡೀ ರಾಜಕೀಯ ಪಕ್ಷಗಳೆಲ್ಲ, ಬಹಳಷ್ಟು ಪಕ್ಷಗಳು ವಿರೋಧ ಮಾಡಿದ್ರೂ ಸಹ ಅದನ್ನು ಯಶಸ್ವಿಯಾಗಿ ನಿಭಾಯಿಸಿ ಒಂದು ಕ್ಲೀನ್ ಎನರ್ಜಿ ಅಂತ ಹೇಳಿ ತಂದಂಥ ವ್ಯಕ್ತಿ ಕೂಡ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಅವ್ರನ್ನ ಕಳ್ಕೊಂಡಿದ್ದೀವಿ, ಮತ್ತು ಬಹಳ ತುಂಬಲಾರದ ನಷ್ಟ. ಆಮೇಲೆ ಸರ್ ನೋಡಿ, ಜವಾಹರ್ಲಾಲ್ ನೆಹರು ಮತ್ತು ಇಂದಿರಾ ಗಾಂಧಿ, ಆಮೇಲೆ ಈಗ ನರೇಂದ್ರ ಮೋದಿ ಬಿಟ್ಟರೆ 2ನೇ ಬಾರಿ ಪ್ರಮಾಣ ವಚನ ಸ್ವೀಕರಿಸಿದಂಥ ನಾಯಕರು, ಇದ್ರ ಬಗ್ಗೆ ಹೇಳೋದಾದ್ರೆ ಸರ್? ಈಗ ನಾವು ಒಬ್ಬರನ್ನ ಹೋಲಿಕೆ ಮಾಡ್ಲಿಕ್ಕೆ ಆಗೋದಿಲ್ಲ. ಜವಾಹರ್ಲಾಲ್ ನೆಹರು ಅವರಿಂದ ಹಿಡಿದು ಡಾಕ್ಟರ್ ಮನಮೋಹನ್ ಸಿಂಗ್, ಈಗಿರ್ತಕ್ಕಂಥ ಪ್ರಧಾನಮಂತ್ರಿವರೆಗೂ ಸಹ ನಾವು ಅವ್ರನ್ನ ತುಲನೆ ಮಾಡಿದಾಗ ಮನಮೋಹನ್ ಸಿಂಗ್ ಅವರಷ್ಟು ಸಜ್ಜನರು, ಸರಳರು, ಮಿತುಭಾಷಿ, ಮೃದುಭಾಷಿ ಪ್ರಧಾನಮಂತ್ರಿಗಳು ಈ ದೇಶದಲ್ಲಿ ಸಿಕ್ಕೋದಿಲ್ಲ. ನನಗೂ 50 ವರ್ಷ ಆಗುತ್ತೆ ಈ ರಾಜಕೀಯ ಕ್ಷೇತ್ರದಲ್ಲಿ.
ಆ ಥರ ಮನುಷ್ಯ ಸಿಗೋದೇ ಕಷ್ಟ. ಮತ್ತು ಯಾವತ್ತೂ ಸಹ ಯಾವುದೇ ರೀತಿಯ ದುರಹಂಕಾರ ಅಥವಾ ಅಹಂ ಅಂತ ಅನ್ನೋದೇ ಇರಲಿಲ್ಲ. ಮಹಾತ್ಮ ಗಾಂಧಿಯವರ ಏನೋ ಒಂದು ಸಿದ್ಧಾಂತ ಇತ್ತು, ಸಿಂಪಲ್ ಲಿವಿಂಗ್ ಆ್ಯಂಡ್ ಹೈ ಥಿಂಕಿಂಗ್ ಅಂತ ಹೇಳಿ. ಸರಳ ಜೀವನ ಮಾಡಿಕೊಂಡಿದ್ದಂಥ ಮಹಾನ್ ಚೇತನ ಇವರು. ಇವರಿಂದ ರಾಷ್ಟ್ರಕ್ಕೆ ಯಾವುದೇ ರೀತಿಯ ಆಗಿರ್ತಕ್ಕಂಥದ್ದು ಯಾರ ಗಮನದಲ್ಲೂ ಇರೋದಿಲ್ಲ. ಆದ್ದರಿಂದ ಇವರನ್ನು ಕಳ್ಕೊಂಡಿರ್ತಕ್ಕಂಥದ್ದು ರಾಷ್ಟ್ರ ದೊಡ್ಡ ಮುತ್ಸದ್ದಿನ ಕಳ್ಕೊಂಡಿದ್ದೀವಿ. ಇದು ಎಲ್ರಿಗೂ ಸಹ ತುಂಬಲಾರದ ನಷ್ಟ ಅಂತ ನನ್ನ ಭಾವನೆ. ಓಕೆ, ಥ್ಯಾಂಕ್ ಯು ಸರ್ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡೋದಕ್ಕಾಗಿ. ಇನ್ನು ಸಚಿವರಾದಂಥ ಸುಧಾಕರ್ ಕೂಡ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಮನಮೋಹನ್ ಸಿಂಗ್ ಇನ್ನಿಲ್ಲ, ನಿಮ್ಮ ಮೊದಲ ಪ್ರತಿಕ್ರಿಯೆ? ಆರ್ಥಿಕವಾಗಿ ಬಹಳಷ್ಟು ದೊಡ್ಡ ಶಕ್ತಿಯನ್ನು ಭಾರತ ದೇಶಕ್ಕೆ ಕೊಟ್ಟಂತವರು, ಅವರನ್ನ ಕಳ್ಕೊಂಡು ಇವತ್ತು ಭಾರತ ದೇಶ ಬಡವಾಗಿದೆ ಅಂತಾನೆ ಹೇಳಲಿಕ್ಕೆ ಬಯಸ್ತೇನೆ. ಅವರ ದೂರದೃಷ್ಟಿ ಈ ಭಾರತವನ್ನ ಅತ್ಯಂತ ಬಲಿಷ್ಠವಾಗಿ 2004ರಿಂದ 2014ವರೆಗೂ ಬಹಳ ಸದೃಢವಾಗಿ ಎಲ್ಲ ರಂಗದಲ್ಲೂ ಸಹ ಆರ್ಥಿಕವಾಗಿ ಬಲವನ್ನು ಕೊಟ್ಟವರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಅದರಲ್ಲೂ ವಿಶೇಷವಾಗಿ ಅನೇಕ ಫುಡ್ ಗ್ಯಾರಂಟಿ ಸ್ಕೀಮ್ ಇರ್ಬೋದು, ನಮ್ಮ ಉದ್ಯೋಗ ಖಾತ್ರಿ ಇರ್ಬೋದು, ಅನೇಕ ಬಡವರ ಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಕೊಟ್ಟು ಬಡವರಿಗೆ ಕಷ್ಟಕ್ಕೆ ನೆರವಾಗಿರ್ತಕ್ಕಂಥ ದೊಡ್ಡ ಆರ್ಥಿಕ ತಜ್ಞ. ಸೊ ಇದರ ಹಿನ್ನೆಲೆಯಲ್ಲಿ ಅವರು ನಮ್ಮ ದೇಶಕ್ಕೆ ದೊಡ್ಡ ಕೊಡುಗೆಯನ್ನು 10 ವರ್ಷದಲ್ಲಿ ಕೊಟ್ಟಿದ್ದಾರೆ. ಅಂತ ಆರ್ಥಿಕ ತಜ್ಞ ಮುಂದೆ ಮತ್ತೊಂದು ಬಾರಿ ಹುಟ್ಟು ಬರಲಿ ಅಂತ ನಾನು ಆಶಿಸ್ತಾ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ವಹಿಸ್ತಾನೆ. ಸರ್, ನೀವು ಆರ್ಥಿಕ ತಜ್ಞರ ಬಗ್ಗೆ ಅಂದರೆ ಆರ್ಥಿಕ ತಜ್ಞರಾಗಿ ಹೇಳ್ತಾ ಇದ್ರಿ. 2009ರಲ್ಲಿ ಅವರು 2ನೇ ಬಾರಿ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದಂಥ ಸಂದರ್ಭದಲ್ಲಿ ದೇಶಕ್ಕಾದಂಥ ಬಿಕ್ಕಟ್ಟು, ಅದನ್ನು ಸುಧಾರಿಸುವಲ್ಲಿ ಅವರು ತೆಗೆದುಕೊಂಡಂಥ ರಿಸ್ಕ್, ಈ ಬಗ್ಗೆ ಹೇಳೋದಾದ್ರೆ ಸರ್? ನೋಡಿ, ಅವರು ಭಾರತ ದೇಶ ಒಂದೇ ಅಲ್ಲ, ಹೊರ ದೇಶದಲ್ಲೂ ಅಮೆರಿಕದವರು ಕರೆದು ಅವ್ರಿಗೆ ಆರ್ಥಿಕವಾಗಿ ಯಾವ ರೀತಿಯಾಗಿ ಮಾಡಬೇಕು ಅಂತ ಸಲಹೆ ಕೇಳ್ತಕ್ಕಂಥ ಏಕೈಕ ಈ ವಿಶ್ವದಲ್ಲಿ ಯಾರಾದರೂ ಪ್ರಧಾನಮಂತ್ರಿ ಇದ್ರೆ ಅದು ಮನಮೋಹನ್ ಸಿಂಗ್ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಅವರು ಎಲ್ಲ ರಂಗದಲ್ಲೂ ವಿಶೇಷವಾಗಿ ಅವರು ಬಡವರ ಏನು ನೀಡ್ ಇದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಈ ದೇಶಕ್ಕೆ ಕೊಟ್ಟೋಗಿರ್ತಕ್ಕಂಥದ್ದು ನಮ್ಮ ಮುಂದೆ ಇರ್ತಕ್ಕಂಥ ಒಂದು ಇತಿಹಾಸ. ಸೊ ಇದ್ರ ಹಿನ್ನೆಲೆಯಲ್ಲಿ ಅವರಿಗೆ ಕಳ್ಕೊಂಡು ಇವತ್ತು ಭಾರತ ದೇಶ ಬಡವಾಗಿದೆ ಅಂತ ಹೇಳಿ ಬಯಸ್ತೇನೆ. ಸರ್, ನೀವು ಕಂಡಂತೆ ಮಾಜಿ ಪ್ರಧಾನಿಯವರು, ನೀವು ಕಂಡಂತೆ ಇವರ ಯಾವ ಯೋಜನೆ ನಿಮ್ಗೆ ಇವತ್ತು ದೇಶಕ್ಕೆ ಇವತ್ತಿಗೂ ಕೂಡ ಒಂದು ಉತ್ತಮ ಅಂತ ನಿಮ್ಗೆ ಅನಿಸ್ತಾ ಇದೆ ಸರ್, ನಿರಂತರವಾಗಿ ಮುಂದಕ್ಕೂ ಕೂಡ? ನೋಡಿ, ಇವತ್ತು ಫುಡ್ ಸೆಕ್ಯೂರಿಟಿ ಆಕ್ಟ್, ನಾನು ಕಂಡಂತ ಫುಡ್ ಸೆಕ್ಯೂರಿಟಿ ಆಕ್ಟು, ಮಹಾತ್ಮ ಗಾಂಧೀಜಿ ನರೇಗಾ ಯೋಜನೆ, ಇವತ್ತು ಭಾರತ ದೇಶದಲ್ಲಿ ಎಲ್ಲಾ ಕಡೆ